ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫುಡ್ ಆ್ಯಂಡ್ ಲಿವಿಂಗ್. ನಾನು ಶ್ವೇತಾ. ಹಾಗೆಯೇ ಈ ಒಂದು ಚಾನಲಲ್ಲಿ ನೀವು ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದಾದಂಥ ವೆಜಿಟೇರಿಯನ್ ರೆಸಿಪೀಸ್ನ ನೋಡ್ಬೋದು. ಹಾಗೆಯೇ ನಾವು ಕೆಲವೊಂದ್ಸಲಿ ಫ್ಯಾಷನ್ ಅಥವಾ ಬ್ಯೂಟಿ ಅಥವಾ ಮಕ್ಕಳನ್ನ ಹೇಗೆ ಎಂಗೇಜ್ಡ್ ಆಗಿಡೋದು ಅಂತ ಕೆಲವೊಂದು ವೀಡಿಯೋಸ್ಗಳನ್ನ ಕೂಡ ಮಾಡ್ತೀನಿ. ಇವತ್ತು ನಾನು ನಿಮಗೆ ತುಂಬ ಸುಲಭವಾಗಿ ಬ್ರೆಡ್ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಬ್ರೇಕ್ಫಾಸ್ಟ್ ಆಪ್ಷನ್, ಬೆಳಗ್ಗೆ ತಿಂಡಿಗೆ ನೀವು ಇದನ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಎರಡು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿ, ಹಾಗೆಯೇ ಒಂದು ದೊಡ್ಡ ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದೀನಿ. ಇದ್ರ ಜೊತೆ ಟೊಮೆಟೊ ಕೂಡ ಬೇಕಾಗುತ್ತೆ. ಇದಕ್ಕೆ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ಹಾಗೆಯೇ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಆಮೇಲೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಒಂದೊಂದನ್ನೇ ಹಾಕಿ ಬೇಯಿಸೋಣ. ಬೇಯಿಸಿ ನಾನು ಸ್ವಲ್ಪ ಕೊತ್ತಂಬರಿನೂ ಈಗಲೇ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಹಾಕಿ ಅದನ್ನ ಬೇಯಿಸಿ ಬ್ರೆಡ್ನ ಈ ಥರ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕೈಯಲ್ಲಿ ಕೂಡ ಕಟ್ ಮಾಡ್ಕೋಬೋದು ನೀವು ಇದನ್ನ ಸುಲಭವಾಗಿ. ಸೊ ನಾನು ಈ ಥರ ಚಿಕ್ಕ ಸ್ಕ್ವೇರ್ಸ್ನ ಮಾಡಿದ್ದೀನಿ. ನಾನು ಎಡ್ಜಸ್ನೇನು ಕಟ್ ಮಾಡಿಲ್ಲ, ಅದು ಚೆನ್ನಾಗಿರುತ್ತೆ. ನೀವು ಕೂಡ ಅದನ್ನು ಹಾಗೇ ಇಟ್ಕೊಂಡು ಬ್ರೆಡ್ ಉಪ್ಪಿಟ್ಟನ್ನ ಮಾಡ್ಕೋಬೋದು. ಈಗ ಬೆಂದಿರೋ ತರಕಾರಿಗೆ ನಾವು ಕಟ್ ಮಾಡಿರೋ ಬ್ರೆಡ್ನ ಹಾಕೋಣ. ಅದರ ಜೊತೆ 2 ಟೇಬಲ್ ಸ್ಪೂನ್ಸ್ ಟೊಮೆಟೊ ಕೆಚಪ್, ಹಾಗೆಯೇ 1 ಟೀ ಸ್ಪೂನ್ ಸಕ್ಕರೆ, ಹಾಗೆ 1 ಟೀ ಸ್ಪೂನ್ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಉಪ್ಪು ಬ್ರೆಡಲ್ಲಿ ಆಲ್ರೆಡಿ ಇರುತ್ತೆ, ಸೊ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಕೊನೆಗೆ ಲಿಂಬೆ ಹಣ್ಣಿನ ರಸ, ಒಂದು ಅರ್ಧ ಲಿಂಬೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ಇದನ್ನ ಬಿಸಿ ಇರುವಾಗಲೇ ತಿನ್ಬೋದು. ಇದ್ರ ಜೊತೆ ಮೊಸರು ಕೂಡ ನೀವು ಕೊಟ್ಟರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವರು ತಿನ್ಬೋದು, ಎಲ್ಲರೂ ತಿನ್ನೋಕೆ ತುಂಬ ಇಷ್ಟಪಡ್ತಾರೆ. ನೀವು ಕೂಡ ಇದನ್ನ ಮನೆ ನೋಡಿದ್ರೆಲ್ಲ ವೀಕ್ಷಕರೇ, ತುಂಬ ಸುಲಭವಾಗಿ ನೀವು ಈ ಒಂದು ರೆಸಿಪಿನ ಮನೆಯಲ್ಲಿ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋನಲ್ಲಿ.